ಡಿ ಕೆ ಶಿವಕುಮಾರ್ ಅವರು ಪವರ್ಫುಲ್, ಒಂಥರ ಬಂಡೆ ಥರ ನಿಂತ್ಕೊಳ್ತಾರೆ ಅನ್ನೋದಿದೆ, ಟ್ರಬಲ್ ಶೂಟರ್ ಅಂತ ಕರೀತಾರೆ. ಹಾಗಾಗಿ ಅವರು ನಿಮ್ಮ ಕ್ಷೇತ್ರದಲ್ಲೇ ಕಟ್ಟಿ ಹಾಕುವಂಥ ರಾಜಕೀಯ ತಂತ್ರ ಅನ್ಸುತ್ತಾ ನಿಮ್ಮ ಮೇಲೆ ಇಷ್ಟೊಂದು ಮುಗಿ ಬೀಳ್ತಾ ಇರೋದನ್ನು ನೋಡಿದ್ರೆ? ಎಲ್ಲ ಕಳೆದ ಚುನಾವಣೆಯಲ್ಲೇ ಕಟ್ಟಾಕಾಯ್ತಲ್ಲ, ಕಳೆದ ಚುನಾವಣೆಯಲ್ಲೇ ವಿಧಾನಸಭಾ ಚುನಾವಣೆಯಲ್ಲೇ ಕಟ್ಟಾಕಿದ್ರಲ್ಲ. ಬಟ್ ಈ ಬಾರಿ ಇನ್ನೊಂದಿಷ್ಟು ಹೆಚ್ಚು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ನೋಡ್ರಿ. ಓಕೆ, ಜನ ಆಶೀರ್ವಾದ ಇರೋವರೆಗೂ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರದ ಜನದ ಬಗ್ಗೆ ನನಗೆ ವಿಶ್ವಾಸ ಇದೆ. ಅವ್ರು ಮಾತ್ರ ನನ್ನನ್ನು ಕಟ್ಟಾಕ್ಬೋದೇ ಹೊರತು ಹೊರಗಿನ ನಾಯಕರುಗಳು ಯಾರು ಕೂಡ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. DCM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆಲ್ಲಬೇಕು ಅನ್ನೋದು ಅನಿವಾರ್ಯನಾ? ಆ ಥರದ್ದಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಿಶ್ವಾಸ ಇದೆ ಮತ್ತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ. 2.5 ವರ್ಷ ಆದ ತಕ್ಷಣ ಅವ್ರು CM ಆಗಬೇಕು ಅನ್ನೋದು ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷದ ವರಿಷ್ಠರಿಗೆ ಗೊತ್ತಿರುವಂಥ ವಿಚಾರ. ಕುಮಾರಸ್ವಾಮಿ ಅವರು, ಮುನಿರತ್ನ ಅವರು, ಯೋಗೇಶ್ವರ್ ಅವರು, ಮಾಗಡಿ ಮಂಜು ಅವರು ಯಾಕೆ ಇಷ್ಟೊಂದು ನಿಮ್ಮ ಮೇಲೆ ಮುಗಿ ಬೀಳುತ್ತಾ ಇದ್ದಾರೆ? ಎಲ್ಲರೂ ಪಣ ತೊಟ್ಟಂಗೆ ನಿಂತ್ಕೊಂಡಿದ್ದಾರೆ. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು, ಡಿ ಕೆ ಸುರೇಶ್ ಅವ್ರ ವಿರುದ್ಧ ನಿಂತ್ಕೊಳ್ಳೇಬೇಕು, ಹೇಗಾದರೂ ಮಾಡಿ ಮಣಿಸ್ಬೇಕು ಅಂತೇಳಿ ಯಾಕೆ ಇಷ್ಟೊಂದು ವೈರತ್ವ ಬಂದ್ಬಿಟ್ಟಿದೆ? ಗೊತ್ತಿಲ್ಲ ನನಗೆ. ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲ ಒಂದಾಗಿದ್ದಾರೆ. ನಟರು ಇದ್ದಾರೆ ಅದರಲ್ಲಿ. ಅಲ್ಲಲ್ಲಿ ಕಾಮಿಡಿ ಆಕ್ಟರ್ಸ್ಗಳು ಬರಬೇಕಲ್ವ, ಯಾರು ಕಾಣಿಸ್ತಾ ಇಲ್ಲ. ಇರ್ತಾರೆ, ಸೇರ್ಕೊಳ್ತಾರೆ, ಅವಾಗ ಬರ್ತಾರೆ, ಸೇರ್ಕೊಳ್ತಾರೆ.